ಕರ್ನಾಟಕ ರಾಜ್ಯರತ್ನ ರಕ್ಷಣಾ ವೇದಿಕೆ ನೂತನ ಪದಾಧಿಕಾರಿಗಳ ಆಯ್ಕೆ. ಬುಧವಾರದಂದು ನಗರದ ಸರ್ಕಿಟ್ ಹೌಸಿನಲ್ಲಿ ನೂತನ ಕಲ್ಯಾಣ ಕರ್ನಾಟಕ ವಿಭಾಗೀಯ ಅಧ್ಯಕ್ಷರಾದ ಗುರುರಾಜ್ ಎಸ್ ಮುಕುಂದ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಸೇರಿಸಿ ಮಾತನಾಡಿ, ಇದು ಕನ್ನಡಪರ ಕನ್ನಡ ಭಾಷೆ ಮತ್ತು ಕರ್ನಾಟಕ ರಾಜ್ಯದ ಹಿತಾಸಕ್ತಿಗಳನ್ನು ಕಾಪಾಡುವ ಉದ್ದೇಶವನ್ನು ಹೊಂದಿದೆ. ರಾಜ್ಯರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಉತ್ತಮ ಸಮಾಜ ಸೇವೆ ಮಾಡುವ ದೃಷ್ಟಿಯಿಂದ ರಾಜ್ಯ ಮಟ್ಟದ ಡಿಜಿ ಬಾಬುರವರ ನೇತೃತ್ವದಲ್ಲಿ ಸಂಘಟನೆ ಆರಂಭಿಸಲಾಗಿದೆ. ಅವರ ಆದೇಶದ ಮೇರೆಗೆ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದಲ್ಲಿ ನೂತನ ಪದಾಧಿಕಾರಿಗಳನ್ನು ಈ ಕೆಳಗಿನಂತೆ ಆಯ್ಕೆ ಮಾಡಲಾಯಿತು. ರಾಯಚೂರು ಜಿಲ್ಲಾಧ್ಯಕ್ಷರಾಗಿ ಡಾಕ್ಟರ್ ಸೋಮನಾಥ ಸುಲಂಗಿ, ಜಿಲ್ಲಾ ಕಾರ್ಮಿಕ ಘಟಕ ಅಧ್ಯಕ್ಷರಾಗಿ ದುರುಗೇಶ್ ಬಾಲಿ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾಗಿ ಅಜ್ಮೀರ್ ಸಾಬ್, ಸಿಂಧನೂರು ತಾಲೂಕು ಘಟಕ ಅಧ್ಯಕ್ಷರಾಗಿ ಮಂಜುನಾಥ್ ಬಾದರ್ಲಿ, ಉಪಾಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಕೆ, ಕಾರ್ಮಿಕ ಘಟಕ ಅಧ್ಯಕ್ಷರಾಗಿ ವಿಜಯಕುಮಾರ ಸುಕಲಾಪೇಟೆ ಮತ್ತು ಸಾಂಸ್ಕೃತಿಕ ಘಟಕ ಅಧ್ಯಕ್ಷರಾಗಿ ಮಹೇಶ್ ಸ್ವಾಮಿ, ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾಗಿ ಕನಕರಾಯ ಹೊಸಳ್ಳಿ ಕ್ಯಾಂಪ್ ಇವರು ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಪಾಮೇಶ್ ಹೊಸಳ್ಳಿ ಇಜೆ, ನಾಗಪ್ಪ ಸಾಲ್ಗುಂದ ಮತ್ತು ಯಮನೂರ ಬಸಾಪುರ ಕೆ, ಸೋಮಣ್ಣ ಸುಕ್ಕಲ್ಪೇಟೆ, ಮನು ಮೈಲಾರಿ ಮತ್ತು ರಾಜು ಮತ್ತು ಬಸವರಾಜ, ವೀರೇಶ್ ಯಾದವ್, ವಿರೂಪಾಕ್ಷ ಗೌಡ, ಲಾರಾ ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ವೆಂಕಟೇಶ ನಾಯಕ, ಪ್ರಜಾಪವರ್ ಟಿವಿ, ಸಿಂಧನೂರ. ಮತ್ತು ಕೆಲವೊಬ್ಬರು ಇದ್ದಾಗ ಅವ್ರ ಹೆಸರ ಮೇಲೆ ಎಲ್ಲ ಸಂಘಟನೆ ಮಾಡ್ತಾರೆ. ಅವರೆಲ್ಲರೂ ಕೂಡ ಅವರ ಹೆಸರ ಮೇಲೆ ಸಂಘಟನೆ ಮಾಡ್ತಾ ಇದ್ರಿ. ನಮ್ಮೆಲ್ಲರ ಒಂದು ಎಲ್ಲರಿಗೂ ನಾವು ಹೃದಯಪೂರ್ವಕ ಮಾತಾಡೋಕ್ಕೆ ನಾನು ಯಾವ ಥರ ಹೇಳಿಕೆ ಕೊಡಬೇಕನ್ನೋದೇ ಗೊತ್ತಾಗ್ತಿಲ್ಲ. ಬಡವರ ಅನುಕೂಲಕ್ಕೆ ಹೋರಾಟವಾಗಿ ಮುನ್ನಡೆಸಿಕೊಂಡು ಹೋಗೋದು ಆಗಬೇಕನ್ನೋದು ನನ್ನ ಉದ್ದೇಶ. ಯಾವುದೇ ಒಂದು ಕಾರ್ಯಕ್ರಮ ಆಯಿತು, ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನು ಆಗಲಿ ನಮ್ಮ ಕರ್ನಾಟಕ ರಾಜ್ಯ ರತ್ನ ರಕ್ಷಣಾ ವೇದಿಕೆ ಕಡೆಯಿಂದ ಫಸ್ಟು ರಾಜ್ಯ ರತ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನನಗೆ ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದೆ. ಅದನ್ನು ಒಳ್ಳೆಯ ರೀತಿಯಾಗಿ ನಡೆಸ್ಕೊಂಡು ಹೋಗೋದಂತ ಜವಾಬ್ದಾರಿ ಬಂದು ಆಯ್ಕೆಯಾಗಿದ್ದಾರೆ. ಅವರಿಗೆ ರಾಜ್ಯಾಧ್ಯಕ್ಷರ ಆದೇಶ ಪತ್ರವನ್ನು ನೀಡಿ ಅವರು ಕನ್ನಡ ನಾಡು ನುಡಿ ಜನ ಭಾಷೆಗಾಗಿ ಹೋರಾಟಗಳನ್ನು ಮಾಡಬೇಕಂತ ನಾನು ಅವರಿಗೆ ನಾವು ತಾಲೂಕು ಅಧ್ಯಕ್ಷರ ಮತ್ತು ಅವರು ಭಾಳ ಆ್ಯಕ್ಟಿವ್ ಇದೆ. ಹೀಗಾಗಿ ಆಮೇಲೆ ಆತನು ಭಾಳ ನಾನು ಖರಾಬಿಸಲ್ಲ. ಈಗ ಇಲ್ಲಿ ಹಿಂಗಾಗಿ ಆತ ಮುಂದೆ ತಾಲೂಕಿನಲ್ಲಿ ಯಾವುದೇ ಒಂದು ಕೆಲಸಗಳಾಗಲಿ ಸರಿಯಾಗಿ ಮಾಡಿಕೊಂಡು ಹೋಗ್ತಾನೆ. ಆಮೇಲೆ ಅದ್ರ ಜೊತೆಗೆ ನೀವು ಬಂದಂತ ನಮಗೆ ಸಹಕಾರ ಕೊಟ್ಟರು ಬಂದ್ರೆ ಈ ರಕ್ಷಣಾ ವೇದಿಕೆ ಈ ಕರ್ನಾಟಕ ರಾಜ್ಯ ಮತ್ತು ರಕ್ಷಣಾ ವೇದಿಕೆನ ಸ್ವಲ್ಪ ಎಲ್ಲರೂ ಕೂಡಿ ಬೆಳೆಸೋಣ. ಮುಂದೆ ಇವತ್ತಿದು ಉದ್ಘಾಟನೆ ಯಶಸ್ವಿ ಆಗಿದೆ. ಮುಂದೆ ಒಂದು ದೊಡ್ಡ ಹೆಮ್ಮರವಾಗಿ ನಿಮ್ಮ ಸಹಕಾರ ಇದ್ದರೆ ಬೆಳೆಸೋಣ ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ಮಾತಾಡಲು ಅವಕಾಶ ಧನ್ಯವಾದಗಳು. ಈಗ ನಾವು ತಾಲೂಕು ಅಧ್ಯಕ್ಷರವ್ರನ್ನ ಆದೇಶ ಪತ್ರವನ್ನು ಕೊಟ್ಟು ಅವರನ್ನು ನಾವು ಸನ್ಮಾನವನ್ನು ಮಾಡ್ತೇವೆ. ಅದರ ನಂತರ ಅಧ್ಯಕ್ಷರು ಮಾತಾಡ್ತಾರೆ. ಕರ್ನಾಟಕ ರಾಜ್ಯರತ್ನ ರಕ್ಷಣಾ ವೇದಿಕೆಗೆ ರಾಜ್ಯಾಧ್ಯಕ್ಷ ಡಿಜಿ ಬಾಬು ಅವರಿಗೆ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ರಾಜ್ಯ ರತ್ನ ರಕ್ಷಣಾ ವೇದಿಕೆ ಪ್ರಥಮ ಬಾರಿಗೆ ಸಿಂಧನೂರು ತಾಲೂಕಿನಲ್ಲಿ ಉದ್ಘಾಟನೆ ಆಗಿರುತ್ತದೆ. ನಾವು ರಾಜ್ಯಾಧ್ಯಕ್ಷರಿಗೆ ನಮ್ಮ ರಾಯಚೂರು ಜಿಲ್ಲೆ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ 6 ಜಿಲ್ಲೆ ಕಡೆಯಿಂದ ಮತ್ತು ತಾಲೂಕು ಸಿಂಧನೂರು ಘಟಕದ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಒಂದು ನಮಗೆ ಸಂಘಟನೆ ಕೊಟ್ಟಿದ್ದೀರಿ. ನಾವು ನಾಡು ನುಡಿ ಜಲಕ್ಕಾಗಿ ಕಲ್ಯಾಣ ಕರ್ನಾಟಕದ ಭಾಗದ ಎಲ್ಲ ರೈತರ ಹಿತಕ್ಕಾಗಿ ಮತ್ತು ಕನ್ನಡಕ್ಕಾಗಿ ಏನಾದರೂ ಧಕ್ಕೆ ಆದರೆ ನಮ್ಮ ಕರ್ನಾಟಕ ರಾಜ್ಯ ರತ್ನ ರಕ್ಷಣಾ ವೇದಿಕೆ ನಾವು ಎದೆಗುಂದದೆ ಮುಂದಿನ ದಿನಮಾನಗಳಲ್ಲಿ ಕನ್ನಡಕ್ಕಾಗಿ ನಾವು ಹೋರಾಟ ಮಾಡುತ್ತೇವೆ ಅಂತ ಹೇಳಿ ಇಂದು ಕರ್ನಾಟಕ ರಾಜ್ಯ ರತ್ನ ರಕ್ಷಣಾ ವೇದಿಕೆಗೆ ಡಿಜಿ ಬಾಬು ಅವರಿಗೆ
ಕಿ